ದೇವ್ರೆ, ಮೊದ್ಲೆಲ್ಲ ನನಗೆ ನಿನ್ ಮೇಲೆ ಭಯ, ಭಕ್ತಿ, ನಂಬಿಕೆ ಇದ್ಯಾವುದೂ ಅಷ್ಟಾಗಿರ್ಲಿಲ್ಲ. ಆದ್ರೆ ಯಾವಾಗ ರಾಘು ನನ್ನ ಜೀವನದಲ್ಲಿ ಬಂದ್ನೋ ಅದಕ್ಕಿಂತ ಹೆಚ್ಚಾಗಿ ರಾಘು ನನ್ನಿಂದ ದೂರ ಆಗ್ತೇನೋ ಭಯ ಯಾವಾಗ ನನ್ನ ಮನ್ಸಲ್ಲಿ ಬಂತೋ ಆ ಕ್ಷಣದಿಂದ ನನಗೆ ಭಯ, ಭಕ್ತಿ, ನಂಬಿಕೆ ಎಲ್ಲಾನು ಬಂತು. ದೇವ್ರೆ, ನನಗ್ ನನ್ ಗಂಡ ಬೇಕು. ಅದಕ್ಕೋಸ್ಕರ ನನ್ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನಿಂದ ಎಲ್ಲ ಆಗುತ್ತೆ ಅನ್ನೋ ಧೈರ್ಯ ಮನ್ಸಲ್ಲಿದ್ರು ಅದೃಷ್ಟ ಹಣೆ ಬರ ಕೈ ಕೊಟ್ರೆ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನು ಆಗ್ಬಾರ್ದು ಅಂದ್ರೆ ಅದಕ್ ನಿನ್ ದಯೆ ಇರ್ಲೇಬೇಕು. ಎಷ್ಟೋ ಪರೀಕ್ಷೆಗಳನ್ನ ಸೋತು ಗೆದ್ದು ಇಲ್ಲಿವರೆಗೂ ಬಂದಿದ್ದೀನಿ. ಅದ್ರಲ್ಲೆಲ್ಲ ನನಗ್ ಅರ್ಥ ಆಗಿದ್ ಮಾತ್ರ ಒಂದೇ ವಿಷಯ, ನಾವ್ ಏನೇ ಪ್ರಯತ್ನ ಮಾಡಿದ್ರು ಕೊನೆಗ್ ರಿಸಲ್ಟ್ ಕೊಡೋದು ನೀನೇ ಅಂತ. ಒಟ್ನಲ್ಲಿ ನಾವು ನಡೆಯೋ ದಾರಿ ಸರಿ ಇದ್ರೆ ನೀನ್ ಯಾವ್ದಾದ್ರೂ ರೂಪದಲ್ಲಿ ಬಂದು ಕಾಪಾಡ್ತೀಯ ಅನ್ನೋ ನಂಬಿಕೆ ಬಂದಿದೆ. ಅದೇ ರೀತಿ ಇದ್ರಲ್ಲೂ ನನ್ನ ಪಾರ್ ಮಾಡು. ನಾನು ಸೆರುಗೊಡ್ಡು ಬೇಡ್ಕೊಳ್ತಿದ್ದೀನಿ, ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡಪ್ಪ. ಇದ್ ಒಂದನ್ ಬಿಟ್ಟು ನಾನ್ ನಿನ್ನ ಹತ್ರ ಬೇರೆ ಏನೂ ಕೇಳಲ್ಲ. ನಿನ್ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನನ ಮಾಡ್ತೀನಿ. ನನ್ ನಿರೀಕ್ಷೆನ ಸುಳ್ಳು ಮಾಡ್ದೆ ಒಳ್ಳೆ ಫಲ ಕೊಡಪ್ಪ. ನೋಡು, ಎಲ್ಲ ನೀನೇ ಮಾಡು ಅಂತ ಕೇಳಲ್ಲ, ಆದ್ರೆ ದಾರಿ ತಲುಪೋದಕ್ಕೆ ಅಡ್ಡ ದಾರಿನಾದ್ರೂ ತೋರ್ಸು. ಇಲ್ಲ ಅಡ್ಡ ದಾರಿಲಿ ಹೋಗ್ತಿರೋರ್ ವೀಕ್ನೆಸ್ ಆದ್ರೂ ತೋರ್ಸು. ಅದನ್ನಾದ್ರೂ ನನ್ ಸ್ಟ್ರೆಂತ್ ಮಾಡ್ಕೊಂಡು ಎಲೆಕ್ಷನ್ ಅಲ್ಲಿ ಗೆಲ್ತೀನಿ. ಇಲ್ಲ ಅನ್ಬೇಡ, ನನ್ ಗುರಿನ ತಲುಪೋದಕ್ಕೆ ನೀನೇ ಒಂದ್ ದಾರಿನ ತೋರ್ಸು. ಹಲೋ, ನಾನು ಸೋನು ಮಾತಾಡ್ತಾ ಇದ್ದೀನಿ. ಯಾವ ಸೋನು? ಬಾಂಬೆ ಸೋನು. ಸೋನು, ನನ್ ಚಿನ್ನು. ಸದ್ಯ ನಾನಿನ್ನೂ ನೆನ್ಪಿದೀನಾ? ಅಯ್ಯೋ, ಹೇಗ್ ಮರೆಯೋಕ್ಕಾಗತ್ತೆ? ನಾವಿಬ್ರು ಬಾಂಬೆನಲ್ಲಿ ಕಳೆದಿದ್ದು ಬ್ಲಾಕ್ ಅಂಡ್ ವೈಟ್ ದಿನಗಳು ಇನ್ನು ಕಲರ್ ಕಲರ್ ಆಗಿ ನನ್ನ ಮನ್ಸಲ್ಲಿ ಮಿಂಚುತ್ತಾ ಇದೆ. ನಿಜಾನಾ? ಅಯ್ಯೋ ಬಂಗಾರ, ನಿಜಾನ ಅಂತ ಕೇಳ್ತಾ ಇದೀಯಾ? ನೀನೇನಾದ್ರೂ ನನ್ನ ಎದುರುಗಡೆ ಇದ್ದಿದ್ರೆ ನನ್ ಎದೆನ ಬಗದ ಹಂಗೆ ತೋರಿಸ್ತಾ ಇದ್ದೆ. ಅಲ್ಲಿ ನೀನು, ನಿನ್ನ ಪಕ್ಕ ನಾನು, ಹಾಗೆಲ್ಲ ಇದ್ವಿ ಅಂತ. ಅಯ್ಯೋ, ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿಜವಾಗ್ಲೂ ನೀವಿನ್ನು ನನ್ನ ಮರ್ತೇ ಇಲ್ವಾ? ಹೇಗೆ ಮರೆಯಕ್ಕಾಗುತ್ತೆ ಚಿನ್ನ? ನಾನು ನೀನು ಬಾಂಬೆ ಬೀಚಲ್ಲಿ ಕೈ ಹಿಡ್ಕೊಂಡು ಮರಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನೀನ್ ನಗ್ತಾ ಇದ್ದ ಶಬ್ದ ನನ್ನ ಕಿವಿಯಲ್ಲಿ ಇನ್ನೂ ಹಾಗೇ ಕೇಳಿಸ್ತಾ ಇದೆ. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋರು ಮತ್ಯಾಕ್ ನನ್ನಿಂದ ಅಷ್ಟೊಂದ್ ದೂರ ಇದ್ದೀರಾ? ಚಿನ್ನು, ನೀನು ನನ್ನ ಹೃದಯ ಬಡಿತವೇ ಆಗಿದ್ದೆ. ಈಗ ನಾನು ದೂರ ಇದ್ದೀನಿ ಅಂದ್ರೆ ಅದ ನನ್ನ ಕರ್ಮ. ಮನೆಯವರೆಲ್ಲ ಸೇರ್ಕೊಂಡು ಒಂದು ಕನಿಷ್ಠವಾದ ಅನಿಷ್ಟನ ನನ್ನ ಗಂಟು ಹಾಕ್ಬಿಟ್ರು. ಏನ್ ಮಾಡೋದು? ಮದುವೆ ಮಾತ್ರ ಬೇರೆಯವ್ರ ಜೊತೆಗಾಗಿದೆ, ಆದ್ರೆ ನನ್ನ ಮನಸ್ಸು ತುಂಬ ನೀನೇ ತುಂಬಿಕೊಂಡಿದೀಯ ಚಿನ್ನು. ನೀವ್ ಹೇಳ್ತಾ ಇರೋದೆಲ್ಲ ನಿಜ. ನನ್ನಿಂದ ನಂಬಲೇಬೇಕು ನನ್ನ ಮುದ್ದು. ನೋಡು, ನಿನ್ನ ಧ್ವನಿ ಕೇಳಿ ನನ್ನ ಮೈ ಮೇಲಿರೋ ಒಂದು ರೋಮಾನು ನಿನ್ ಜೊತೆ ರೋಮ್ಯಾನ್ಸ್ ಮಾಡೋದಕ್ಕೆ ಕಾಯ್ತಾ ಇದ್ದಾವೆ. ನಿನ್ ಧ್ವನಿಗೆ ಹಿಂಗಂದ್ರೆ ಇನ್ನೇನಾದ್ರೂ ನೀನ್ ನನಗೆ ಫೋನ್ ನಲ್ಲೊಂದು ಮುತ್ತು ಕೊಟ್ರೆ, ಅಯ್ಯೋ, ಇನ್ನು ಏನೇನಾಗ್ಬೋದು ಅದನ್ನ ನೆನ್ಸ್ಕೊಂಡ್ರೆ ರೋಮಾಂಚನವಾಗ್ತಾ ಇದೆ. ಅಯ್ಯೋ, ನನಗ್ ನಾಚಿಕೆ ಆಗತ್ತಪ್ಪ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಅಂತ ಕೇಳಿಲ್ವಾ? ಪ್ಲೀಸ್ ಅದು ಒಂದೇ ಒಂದು ಮುತ್ತು ಕೊಡೆ ಪ್ಲೀಸ್. ಸರಿ, ನಾನ್ ಮೊದಲು ಕೊಡ್ತೀನಿ, ಆಮೇಲೆ ನೀನ್ ಕೊಡಾಯ್ತಾ? ಇದು ನನ್ನ ಬಾಂಬೆ ಮಿಠಾಯಿಗೆ. ಏನು, ನಾನ್ ಮಾತ್ರ ಕೊಡ್ಬೇಕಾ? ನೀನ್ ಕೊಡಲ್ವಾ? ಈ ಮುತ್ತು ಕೊಟ್ಟ ಸದ್ದು ಒಂದೇ ಸಾಕು. ನಿನ್ಗೆ ಏನು ಕಾಣಿಕೆ ಬೇಕಾದ್ರೂ ಕೊಡ್ತೀನಿ. ಕೇಳು ಬಂಗಾರ, ನಿನ್ ಏನ್ ಬೇಕು ಕೇಳು. ನಿನ್ನ ಮಾಮ ಕೊಡ್ಸೋದಕ್ಕೆ ರೆಡಿ ಇದ್ದಾನೆ, ಕೇಳು. ಅದಕ್ಕೂ ಮುಂಚೆ ನಾನು ಇನ್ನೊಂದು ಮುತ್ತು ಕೊಡ್ತೀನಿ ನಿನಗೆ. ನನಗಿಲ್ವಾ? ನಾನೇ ಕೊಡ್ಬೇಕಾ? ನೀನು ಕೊಡು ಕೊಡು.
ಮ್ಮ್. ಮ್ಮ್. ರಾಮಾಚಾರಿ, ಹಾ? ಯಾಕೆ ಅವಾಗ್ಲಿಂದ ತಿರುಗ್ ನೋಡ್ತಾ ಇದ್ಯಾ? ಏನ್ ಕತೆ? ಅಲ್ಲ ರೀ, ನಾವೀಗ ಎಲ್ಲೋ ಹೋಗ್ತಾ ಇದೀವಿ. ರಾಘು ಮನೆಗೆ. ಈಗ ವಿವೇಕ್ ಅವ್ರು ನಿಮಗ್ ಫೋನ್ ಮಾಡಿದ್ರು ತಾನೆ? ಹೌದು, ನೀವೇನ್ ಹೇಳಿದ್ರಿ ಅವ್ರಿಗೆ? ಜಯನಗರ್ ಅಲ್ಲಿ ಇದ್ದೀನಿ ಅಂತ ಹೇಳ್ದೆ. ಈಗ ನಾವ್ ಜಯನಗರಲ್ಲಿ ಇಲ್ವಲ್ಲ. ಅಯ್ಯೋ ರಾಮಾಚಾರಿ, ಅವ್ನ್ ಕಾಲ್ ಮಾಡ್ಬಿಟ್ಟು ಏನ್ ಕೇಳ್ದ, ಎಲ್ಲಿದ್ದೀರಾ ಅಂತ. ನಾನ್ ಅದಕ್ಕೆ ವಿಜಯನಗರಲ್ಲಿ ಇದ್ದೀನಿ ಅಂತ ಹೇಳ್ದೆ. ನಾನೇನಾದ್ರೂ ಕಾಲ್ ಮಾಡ್ತೀನಿ, ಸಿಗ್ತೀನಿ, ಮಾತಾಡ್ತೀನಿ ಅಂತ ಏನಾದ್ರೂ ಹೇಳದ್ನಾ? ಇಲ್ಲ. ತಲೆ ಕೆಡ್ಸ್ಕೊಳ್ತೀಯ? ಏ, ತಲೆ ಕೆಡ್ಸ್ಕೊಳ್ಳೋದಲ್ಲ, ಅವನು ಯಾಕಲ್ವಾ ಫೋನ್ ಮಾಡಿ ಮಾಡಿ ಪದೇ ಪದೇ ತೊಂದರೆ ಕೊಡ್ತಾನೆ ಅಂತ. ಅವ್ನ್ ಪದೇ ಪದೇ ಕಾಲ್ ಮಾಡಿ ತೊಂದ್ರೆ ಕೊಟ್ರೆ ಪದೇ ಪದೇ ಏನ್ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಡಿ. ಸರಿ, ಹಾಗಾದ್ರೆ ನಾವಿವಾಗ ರಾಘು ಮನೆಗೆ. ಎಲೆಕ್ಷನ್ ಇದೆಯಲ್ವಾ ರಾಮಾಚಾರಿ, ನಾವ್ ಅಲ್ಲಿಗೆ ಹೋಗ್ಬೇಕು. ಸರಿ ಮೇಡಮ್, ನೀವ್ ಹೇಳದ್ಮೇಲೆ ಮುಗೀತು. ರಾಮಾಚಾರಿ, ಝಾನ್ಸಿ ಗೆಲ್ತಾಳಲ್ವಾ? ನಾವು ಗೆಲ್ಲಿಸ್ಬೇಕು ಮೇಡಮ್. ನೋಡಿ, ಕೆಟ್ಟವ್ರಿಗೆ ಏನಾಗುತ್ತೋ ಏನೋ, ಒಳ್ಳೆಯವ್ರಿಗಂತ ಒಳ್ಳೇದೇ ಆಗ್ಬೇಕು, ಒಳ್ಳೆಯವ್ರಿಗೆ ಗೆಲುವಾಗ್ಬೇಕು. ಜೊತೆಲಿ ನಿಂತು ನಾವು ಗೆಲ್ಲಿಸ್ಬೇಕು. ಆದ್ರೆ ಆದ್ರೆ ಈ ನಿಮ್ ವಿವೇಕು ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತಾನೆ ಅನ್ನೋದಷ್ಟೇ. ಅವ್ನ್ ಟಾರ್ಚರ್ ಕೊಟ್ಟ ನನಗ್ ಡಬಲ್ ಟಾರ್ಚರ್ ಕೊಡೋದಕ್ಕೆ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಡಿ. ದೊಡ್ಡಪ್ಪ, ಏನೋ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ. ನೋಡಮ್ಮ, ಇವತ್ತು ಈ ಮನೆ ಸೊಸೆ ಯಾರಾಗಬೇಕು ಅನ್ನೋ ನಿರ್ಧಾರ ಮಾಡೋ ಎಲೆಕ್ಷನ್ ಇರೋ ವಿಷಯ ಎಲ್ರಿಗೂ ಗೊತ್ತಿರೋದೆ. ಸೊ ನಾವೆಲ್ಲರೂ ಸೇರಿ ಅನಿತಾನ ಗೆಲ್ಸಿ, ಅನಿತಾನೇ ರಾಘುಗೆ ಬೆಸ್ಟ್ ಹೆಂಡತಿ ಅಂತ ಈ ಮನೆ ಮೆಚ್ಚಿದ ಸೊಸೆ ಅನ್ನೋ ಟೈಟಲ್ನ ಕೊಡ್ಬೇಕು. ಹಾಗಾಗ್ಬೇಕು ಅಂದ್ರೆ ನಾವ್ ಎಲ್ರು ಒಂದ್ ಸೈಡ್ ಆಗಿ ವೋಟ್ ಮಾಡಿ ಆ ಝಾನ್ಸಿ ಠೇವಣಿ ಕಳ್ಕೊಳ್ಳೋ ಹಾಗೆ ಮಾಡ್ಬೇಕು. ಅದಕ್ಕೆ ಸಂಗೀತ, ನಿನ್ ಓಟ್ ಯಾರಿಗೆ? ಇನ್ಯಾರಿಗೆ? ಝಾನ್ಸಿ ಅದ್ಗೆಗೆ. ಬಾಯ್ ಮೇಲೆ 4 ಬಿಟ್ಟ ಅಂದ್ರೆ ಮಾತಾಡಕ್ ಆಗ್ಬಾರ್ದು. ಅತ್ತೆ ಅಂತ ಅತ್ತೆ, ನಿನ್ಗ ಅವಳು ಯಾವ ಸೀಮೆ ಅತ್ಕೆನೆ? ನಿಮ್ ಮಕ್ಕನ್ ಜೀವನಕ್ಕಿಂತ ಅವಳ ಹೆಚ್ಚಾಗ್ಬಿಟ್ಲಾ? ಇನ್ನೊಂದ್ಸಲಿ ನಾನ್ ಮುಂದೆ ಏನಾದ್ರೂ ಅವಳನ್ನ ಅತ್ಕೆ ಅಂದೆ ತೊಲೆ ಮೇಲೆ ಬಾರಿಸ್ತೀನಿ ಕತ್ತೆ. ಮಂಜುಳಾ, ಇದೇನಿದು? ಇದು ಬೈದು ಹೊಡೆದು ಮಾಡೋ ಕೆಲಸ ಅಲ್ಲ, ಪ್ರೀತಿಯಿಂದ ಹೇಳಬೇಕು. ನಮ್ಮ ಸಂಗೀತ ಬುದ್ಧಿವಂತೆ, ಯೋಚನೆ ಮಾಡೋ ಶಕ್ತಿ ಇದೆ. ಅವಳಿಗೂ ಅವಳ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ಯೋಚನೆ ಮಾಡ್ತಾಳೆ, ಬಿಡು. ಸಂಗೀತ, ಪಲ್ಲವಿ ಮುಖ ನೋಡು, ಅವಳ ಜೀವನದ ಬಗ್ಗೆ ಯೋಚನೆ ಮಾಡು. ಈಗ ಹೇಳು, ನೀನ್ ಯಾರಿಗೆ ವೋಟ್ ಮಾಡ್ತೀಯಾ? ಇದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ದೊಡ್ಡಪ್ಪ? ನನಗೆ ಅಕ್ಕನ ಲೈಫ್ ಎಷ್ಟು ಮುಖ್ಯನೋ ಅಣ್ಣನ ಜೀವನ ಕೂಡ ಅಷ್ಟೇ ಮುಖ್ಯ. ಸೊ ನಾನ್ ಝಾನ್ಸಿ ಅದ್ಗೆಗೆ ವೋಟ್ ಮಾಡೋದು. ಪಾಸ್ಪೋರ್ಟ್ ತಿನ್ನೋರು ಈಗಲೂ ಅವಳಿಗೆ ವೋಟ್ ಹಾಕ್ತೇನೆ ಅಂತ ಹೇಳ್ತೀಯಲ್ಲ? ರೀ, ಹೆಣ್ಮಕ್ಳಿಗೆ ಏನಾದ್ರೂ ಹೇಳ್ಬೇಕಂದ್ರೆ ಪ್ರೀತಿಯಿಂದ ಹೇಳ್ಬೇಕು ಅಂತ ಹೇಳ್ತಾ ಇದ್ರಿ. ಇದೇನಾ ನೀವು ಹೇಳಿದ ಪ್ರೀತಿ? ಈಗಿನ ಕಾಲದ ಮಕ್ಕಳಿಗೆ ಪ್ರೀತಿಯಿಂದ ಹೇಳಿದ್ರೆ ಕೇಳಲ್ಲ ಕಣೆ. ಹಾಗಂತ ನಾನು ಬಿಟ್ಬಿಡ್ತೇನಾ? ನೋಡು ಇವಾಗ ಹೇಗೆ ಒಪ್ಪಿಸ್ತೀನಿ ಅಂತೇಳಿ. ಸಂಗೀತ, ಇದ್ರಲ್ಲಿ 2,000 ರೂಪಾಯಿ ಇದೆ. ಸ್ಟಿಕ್ಕರು, ಐಲೈನರು, ಮೂಗ್ಲೈನರು, ಆ ಲೈನರ್, ಈ ಲೈನರ್ ಎಲ್ಲ ತಗೊಂಡು ಎಂಜಾಯ್ ಮಾಡು. ತಗೋ. ಥ್ಯಾಂಕ್ ಯು ದೊಡ್ಡಪ್ಪ. ನಿನ್ ಥ್ಯಾಂಕ್ಸ್ ಇರ್ಲಿ. ಇವಾಗ ಹೇಳು, ನಿನ್ ವೋಟ್ ಯಾರಿಗೆ? ಇನ್ಯಾರಿಗೆ? ಅನಿತಾಗೆ. ಅದು ನೋಡ್ದ್ಯಾ, ಈ ಕರೆನ್ಸಿಗಿರೋ ಪವರು ಈ ಪ್ರಪಂಚದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಇಷ್ಟೊತ್ತು ಝಾನ್ಸಿಗೆ ವೋಟ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದ ಸಂಗೀತನ ಮನಸ್ಸನ್ನೇ ಬದಲಾಯಿಸಿ ಆಯ್ತು. ಇನ್ ಉಳ್ದಿದ್ ಓಟು? ಅದಕ್ಕೆ ನಿನ್ ಯಾಕಮ್ಮ ಚಿಂತೆ? ನಮ್ಮ ಮಂಜುಳ ಏನು ಅವಳಿಗೆ ವೋಟ್ ಮಾಡ್ತಾಳಾ? ಅವಳ್ಗ್ ಓಟ್ ಮಾಡೋ ಅಂತ ಕರ್ಮ ನನ್ಗೇನಿದೆ ಬಾವಾ? ಇನ್ನು ಲಲಿತಾ, ನಾನು ಹಾಕಿದ ಗೆರೆ ದಾಟಲ್ಲ, ಇವಳು ಝಾನ್ಸಿಗೆ ವೋಟ್ ಮಾಡ್ತಾಳ? ಪಲ್ಲವಿ ಫಿಕ್ಸ್. ಇನ್ನು ರಾಘು ಓಟು, ತಾನು ಕೈ ಹಿಡಿದು ಬೆಳೆಸಿದ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸೋ ಅವನು, ಅವನ ಓಟು ಅನಿತಾಗ ಫಿಕ್ಸ್.
ದೊಡ್ಡಪ್ಪ ನಿಮ್ ವೋಟು? ಏನಮ್ಮ, ಅನಿತಾನ ಗೆಲ್ಲಿಸ್ಬೇಕು ಅಂತ ಪಣ ತೊಟ್ಟು ನಿಂತಿರೋ ನಾನು ಕನಸಲ್ಲಿ ಎಬ್ಸಿ ಓಟ್ ಹಾಕಿ ಅಂದ್ರೂ ಕೂಡ ನಾನು ಓಟ್ ಹಾಕೋದು ಅನಿತಾಗೆ. ನೋಡಿ, ಎಲೆಕ್ಷನ್ ತುಂಬಾ ಪಾರದರ್ಶಕವಾಗಿರ್ಬೇಕು. ಇಲ್ಲಿ ಯಾರಿಗೂ ಯಾವುದೇ ತರದ ಮೋಸ ಆಗಬಾರ್ದು. ಆಮೇಲೆ ಆಸೆ ಆಮಿಷಗಳಿಗೆ ಯಾರು ಬಲಿಯಾಗಬಾರ್ದು. ಅರ್ಥ ಆಯ್ತಾ? ಆದ್ರೆ ಮೋಸ ಮಾಡೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ನೀವೇ ಈ ರೀತಿ ಮಾತಾಡ್ತಿದ್ದೀರಾ ಅಂದ್ರೆ ನಂಬೋದಕ್ ಸಾಧ್ಯನೇ ಇಲ್ಲ ದೊಡ್ಡ ಮಾವ. ಟಕ ನನ್ನ ಬಗ್ಗೆ ಎಂಥ ಮಾತು ಹೇಳ್ದಿಯಮ್ಮ. ನಾನು ಈ ಗಣಪತಿ ಮೋಸ ಮಾಡ್ತಾನ? ಎಲ್ರ ಕಣ್ಮುಂದೆನೆ ಬೇಕಾದಷ್ಟು ಮೋಸ ಮಾಡಿ ಅನಿತಾನೇ ಗೆಲ್ಸ್ಬೇಕು ಅಂತ ನಿಂತಿರೋದ್ ನೀವು. ಇಲ್ಲ ಅಂದಿದ್ರೆ ನಿಮ್ ಮಾತುಕತೆನ ಹೀಗೆ ಈ ಬಕೆಟ್ ಕ್ಯಾಂಡಿಡೇಟ್ ಅನಿತಾ ಜೊತೆ ಮಾಡ್ತಿದ್ರಾ? PCT ಸಾಕಾ? ಯಾವಾಗ್ಲೂ ಈ ತರ ಕೂಗಾಡಿ ಆರೋಗ್ಯನ ಹಾಳ್ ಮಾಡ್ಕೋಬೇಡ. ನೋಡಿ ದೊಡ್ಡ ಮಾವ, ನೀವೆಲ್ರೂ ಸೇರ್ಕೊಂಡು ಅನಿತಾನೇ ಗೆಲ್ಸ್ಬೇಕು ಅಂತ ಫಿಕ್ಸ್ ಆಗಿದ್ದೀರಾ. ಅದಕ್ಕೆ ಈ ರೀತಿ ಮೀಟಿಂಗ್ ಮಾಡ್ತಿದ್ದೀರಾ ಅಂತಾನೂ ನನಗ್ ಗೊತ್ತು. ಅಂದ್ರೆ ನೀವು ತಪ್ಪು ದಾರಿಲಿ ಹೋಗ್ತಿದ್ದೀರಾ ಅನ್ನೋದು ಫಿಕ್ಸ್ ಆಗ್ತಿದೆ. ಸೊ ನಿಮ್ ಉಸ್ತುವಾರಿಲಿ ಈ ಎಲೆಕ್ಷನ್ ನಡೆದ್ರೆ ಅದು ನ್ಯಾಯಯುತವಾಗಿ ಇರುತ್ತೆ ಅನ್ನೋ ಯಾವ ನಂಬಿಕೆನೂ ನನಗಿಲ್ಲ. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ನಾವು ಮೋಸ ಮಾಡ್ತೀವಿ ಅಂದ್ರೆ ಬೇರೆ ಯಾರು ಉಸ್ತುವಾರಿ ತಗೋಬೇಕು? ಬೇರೆ ಅವರಿಬ್ರು ಈ ಉಸ್ತುವಾರಿನ ನೋಡ್ಕೊಳ್ಳಿ. ಎಲೆಕ್ಷನ್ ಆಗೋದ್ರಿಂದ ಹಿಡಿದು ಕೌಂಟಿಂಗ್ ಆಗಿ ರಿಸಲ್ಟ್ ಅವರೇ ನೋಡ್ಕೋಬೇಕು. ಒಂದ್ ವೇಳೆ ನೀವು ಉಸ್ತುವಾರಿ ವಹಿಸ್ಕೊಂಡು ಅಲ್ಲೇನಾದ್ರೂ ನನಗ್ ಜಾಸ್ತಿ ಓಟ್ ಬಿದ್ದಿದ್ರೆ ನೀವ್ ಹಿಂದೆ ಕೂತ್ಕೊಂಡು ಅದನ್ನೆಲ್ಲ ಚೇಂಜ್ ಮಾಡಿ ಅನಿತಾ ಹೆಸರು ಬರ್ದ್ ಹಾಕ್ತೀರಾ ಅಷ್ಟೇ. ಇದು ಒಳ್ಳೆ ಕಥೆ ಐತಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಈ ತರ ಫಿಟ್ಟಿಂಗ್ ಇಟ್ಬಿಟ್ರೆ ನಾವ್ ಏನ್ ಮಾಡ್ಬೇಕು? ಇವಾಗ ಉಸ್ತುವಾರಿ ವಹಿಸ್ಕೊಳಕ್ಕೆ ಯಾರು ಬರ್ತಾರೆ? ಯಾರನ್ನ ಕರ್ಸೋದು? ಯಾರ್ ನೀವು? ಯಾರ್ ಬೇಕಿತ್ತು? ನಮಸ್ತೆ. ಇದು ಶೇಷಮ್ಮಜ್ಜಿ ಅವ್ರ ಮನೆ ಇದೆ ತಾನೆ? ಮನೆ ಏನೋ ಇದೆ, ತಾವ್ಯಾರು ಗೊತ್ತಾಗ್ಲಿಲ್ಲ. ಅಲ್ಲ, ಅದನ್ನ ಇಲ್ಲೇ ನಿಲ್ಸ್ಕೊಂಡ್ ಕೇಳ್ತೀರಾ ಅಥವಾ ಒಳಗೇನಾದ್ರು? ಬಂದವ್ರನ್ನ ಬಾಗಿಲಲ್ಲೇ ನಿಲ್ಸಿ ಮಾತಾಡೋದು ಸಂಸ್ಕಾರ ಅಲ್ಲ. ಹಾಗಾದ್ರೆ ಬೇಜಾರ್ ಮಾಡ್ದೇ ಇರೋ ರೀತಿ ನಮ್ನ ಒಳಗ್ ಕರ್ಕೊಂಡು ಹೋಗಿ. ಬನ್ನಿ, ಒಳ ಬನ್ನಿ, ಬನ್ನಿ. ಇವಾಗ ಹೇಳ್ರಪ್ಪ, ಯಾರು ತಾವು? ಇದು ಶೇಷಮ್ಮಜ್ಜಿ ಅವ್ರ ಮನೇಲಿ ಇಲ್ವಾ? ಹಾ, ನಾನು ಇಲ್ಲೇ ಇದ್ದೀನಿ. ನಮಸ್ಕಾರ. ಹೌದು, ನನ್ನನ್ನು ಹುಡುಕೊಂಡ್ ಬಂದಿರೋ ನೀವ್ ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ನಾವಾ? ನಾನು ಕಮಲಮ್ಮಜ್ಜಿ ಇದಾರಲ್ಲ ಅವ್ರ ಮೊಮ್ಮಗ. ಏನು, ನಮ್ ಕಮಲನ್ ಮೊಮ್ಮಗನಾ ನೀನು? ಇವರು ನನ್ನ ಧರ್ಮಪತ್ನಿ. ನಿಮ್ಮನ್ನ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮನಸ್ಸಿಗೆ ತುಂಬಾ ಖುಷಿನೂ ಆಯ್ತು. ನೀವು ಮನೆಗ್ ಬರ್ತೀನಿ ಅಂತ ಹೇಳಿದೇನೋ ಓಕೆ, ಆದ್ರೆ ಝಾನ್ಸಿ ಮೇಡಮ್ನ ಎಲೆಕ್ಷನ್ ಅಲ್ಲಿ ಗೆಲ್ಸಕ್ಕೆ ಬರ್ತೀನಿ ಅಂತಂದ್ರೆ ನಮ್ಮ ಮನೆ ಒಪ್ಕೋಬೇಕಲ್ಲ. ನನ್ಗನ್ಸೋ ಪ್ರಕಾರ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ, ನಿಮ್ ಮಾತನ್ನು ಕೇಳಲ್ಲ. ಈಗ ಹಾಗಾದ್ರೆ ನಮ್ಮನ್ನ ಬರ್ಬೇಡಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಖಂಡಿತ ನೀವು ಬರ್ಲೇಬೇಕು. ಇವತ್ತು ನೀವು ಝಾನ್ಸಿ ಮೇಡಮ್ನ ಟಾಸ್ಕ್ ಅಲ್ಲಿ ಗೆಲ್ಲಿಸ್ದಂಗೆ ನಾಳೆ ಎಲೆಕ್ಷನ್ ಅಲ್ಲೂ ಗೆಲ್ಲಿಸ್ಲೇಬೇಕು. ಆದ್ರೆ ನೀವು ನಮ್ಮನೆಗ್ ಬರ್ತಿರೋದು ಝಾನ್ಸಿ ಮೇಡಮ್ ಪರವಾಗಿ ಅನ್ನೋದು ಗೊತ್ತಾಗ್ಬಾರ್ದು. ಹಾಗಾದ್ರೆ ಬೇರೆ ಏನ್ ಪ್ಲಾನ್ ಮಾಡ್ಕೊಂಡು ನಿಮ್ ಮನೆಗ್ ಬರ್ಬೋದು? ಹಾ, ರಾಮಾಚಾರಿ ಅವರೇ, ನೀವು ಕಮಲಮ್ಮನ್ ಮೊಮ್ಮಗ ಅಂತ ಹೇಳ್ಕೊಂಡು ಬಂದ್ಬಿಡಿ. ಕಮಲಮ್ಮ ಮೊಮ್ಮಗನ? ಕಮಲಮ್ಮ ಯಾರು? ಕಮಲಮ್ಮ ಅನ್ನೋರು ನಮ್ಮ ಅಜ್ಜಿ ಹಳೆ ಫ್ರೆಂಡು. ಅವ್ರ ಹೆಸರು ಹೇಳ್ಕೊಂಡು ಬಂದ್ರೆ ನಿಮ್ಗೆ ಯಾರಿಗೂ ಕ್ರಾಸ್ ಕ್ವಶನ್ಸ್ ಕೇಳಲ್ಲ. ನಮ್ಮ ಮನೆಗೆ ಈಸಿ ಆಕ್ಸೆಸ್ ಸಿಗುತ್ತೆ, ಉಳ್ಕೊಳಕ್ಕೂ ಅವಕಾಶ ಕೊಡ್ತಾರೆ. ಅಲ್ಲ, ಕಮಲಮ್ಮ ಅಜ್ಜಿ ಫ್ರೆಂಡ್ ಅಂತ ಹೇಳ್ತಿದ್ದೀರಾ. ಹಾಗಿದ್ಮೇಲೆ ಕಮಲಮ್ಮನ್ ಬಗ್ಗೆ ಅಜ್ಜಿಗೆಲ್ಲ ಗೊತ್ತಿರ್ಬೇಕಲ್ವಾ? ಒಂದ್ ವೇಳೆ ಸತ್ಯ ಗೊತ್ತಾದ್ರೆ ಬೇರೆನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದು ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ ಚಾರು ಅವರೇ. ಅವರಿಬ್ರು ಮೀಟ್ ಆಗಿ ತುಂಬಾ ವರ್ಷಗಳೇ ಆಗೋಗಿದೆ. ಅದು ಅಲ್ಲದೆ ಅವರಿಬ್ರಿಗೆ ಇವಾಗ ಕಾಂಟ್ಯಾಕ್ಟೇ ಇಲ್ಲ. ಸದ್ಯಕ್ಕೆ ನಮ್ಮ ಅಜ್ಜಿಗಿರೋದು ಕಮಲಮ್ಮನ್ ನೆನಪುಗಳಷ್ಟೇ. ಸೊ ನೀವು ಅವ್ರ ಹೆಸರು ಹೇಳ್ಕೊಂಡು ನಮ್ಮ ಮನೆಗೆ ಬಂದ್ರೆ ಉಳ್ದಿದ್ದೆಲ್ಲ ನಾವ್ ಅನ್ಕೊಂಡಂಗೆ ಆಗುತ್ತೆ.
ಆಯ್ತು. ನೀನು ನಮ್ ಕಮಲನ ಮೊಮ್ಮಗನೇ. ನೀನು ತುಂಬಾ ಚಿಕ್ಕ ಹುಡುಗ ಆಗಿದ್ದಾಗ ನೋಡಿದ್ದು. ಇಷ್ಟು ವರ್ಷ ಆದ್ಮೇಲೆ ನನ್ ನೆನಪು ಮಾಡ್ಕೊಂಡು ನೋಡಕ್ ಬಂದಿದ್ಯಲ್ಲ, ತುಂಬಾನೇ ಖುಷಿ ಆಯ್ತಪ್ಪ. ಏನಜ್ಜಿ ಹಿಂಗಂತೀರಾ? ನಿಮ್ಮನ್ ಮರೆಯಕ್ಕಾಗತ್ತಾ? ನಮ್ಮ ಅಜ್ಜಿ ನಿಮ್ ಬಗ್ಗೆ ಮಾತಾಡ್ದಿರೋ ದಿನಾನೇ ಇಲ್ಲ, ನಿಮ್ಮನ್ನ ನೆನ್ಸ್ಕೊಳ್ದಿರೋ ಕ್ಷಣನೇ ಇಲ್ಲ. ಹೌದಪ್ಪ, ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವು, ಯಾವಾಗ್ಲೂ ಜೊತೆಲಿ ಇರ್ತಾ ಇದ್ವು. ಅದೇ ಒಂಥರ ಚೆನ್ನಾಗಿತ್ತು. ಅಜ್ಜಿ ಹಂಗೆ ಇದು ಗಣಪತಿ ಅಂಕಲ್ ನಾನೇ ಗಣಪತಿ ಅಂಕಲ್. ನಿನ್ನ ನೋಡಿ ಕಮಲ ಆಂಟಿ ನೋಡ್ದಂಗೆ ಆಯ್ತಪ್ಪ. ಅವ್ರು ಮಾಡ್ತಾ ಇದ್ದ ಪುಳಿಯೋಗರೆ ರುಚಿ ನೆನ್ಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಇರುತ್ತೆ. ಹೌದು ಅಂಕಲ್, ಅಜ್ಜಿ ತುಂಬಾ ಹೇಳಿದಾರೆ ನಿಮ್ ಬಗ್ಗೆ. ನಿಮ್ಗೆ ಪುಳಿಯೋಗರೆ ಅಂದ್ರೆ ಪಂಚಪ್ರಾಣ. ಆಮೇಲೆ ರವೆ ಉಂಡೆ ಅಂದ್ರೂ ಇಷ್ಟ ಅಂತಲ್ಲ ಹೇಳ್ತಾ ಇರ್ತಾರೆ. ಅದನ್ನು ಹೇಳ್ಬಿಟ್ರ. ಅವ್ರು ಮಾಡ್ತಾ ಇದ್ದ ರವೆ ಉಂಡೆನ ತಿನ್ನೋ ಮಜಾನೇ ಬೇರೆ. ಅಂದಾಗೆ ಕಮಲಮ್ಮ ಆಂಟಿ ಹೇಗಿದ್ದಾರೆ? ಅದು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಈಗ್ಲೂ ತುಂಬಾ ಚೆನ್ನಾಗಿದ್ದಾರೆ. ಅಂದ್ರೆ ಏನಪ್ಪ, ಅವರು ನಿಮ್ ಜೊತೆಲಿ ಇಲ್ವಾ? ನಮ್ ಜೊತೆಲಿ ಮಾತ್ರ ಅಲ್ಲ ಅಜ್ಜಿ, ಅವ್ರಿಗೆ ಪ್ರಪಂಚದಲ್ಲೇ ಇಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಛೇ 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 ಛೇ. ದೇವ್ರು ಹೀಗೆ ಕಣಪ್ಪ, ಒಳ್ಳೆ ಮನ್ಸಿರೋರ್ನ ಬೇಗ ಕರ್ಕೊಂಡ್ಬಿಡ್ತಾನೆ. ಅಂದ್ಹಾಗೆ ಏನಾಗಿತ್ತಪ್ಪ? ಏನಿಲ್ಲ ಅಂಕಲ್, ವಯಸ್ಸಾಗಿ ಆಯುಸ್ ಮುಗ್ದೋಯ್ತಷ್ಟೇ. ಅದು ನಿಜಾನೇ ಬಿಡಪ್ಪ. ಮುಗಿದ್ಮೇಲೆ ಯಾರಾದ್ರೂ ನೀನು ಹೋಗಲೇಬೇಕಲ್ವಾ? ಅದಂಗೆ ಅಂಕಲ್, ಲಲಿತಾ ಆಂಟಿ ಅದು ನಿಮ್ಮನ್ನ ನೋಡಿ ತುಂಬಾ ವರ್ಷಗಳಾಗೋಯ್ತಲ್ಲ, ಕಣ್ಣು ಹಿಡಿಯಕ್ಕಾಗ್ಲಿಲ್ಲ, ಸಾರಿ. ಪರವಾಗಿಲ್ಲ ಬಿಡಪ್ಪ, ನಾನು ನಿಮ್ನ ಗೊತ್ತು ಮಾಡಕ್ ಆಗಿಲ್ಲ. ರಾಮಾಚಾರಿ, ನೀನ್ ಯಾವಾಗ್ಲೂ ಶೇಷಮ್ಮಜ್ಜಿ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಾದ್ರೆ ಸುಮ್ನೆ ಹೇಳ್ತಿದ್ದೇನೋ ಅನ್ಕೊಂಡೆ. ಇವೆಲ್ರೂ ನೋಡಿ ತುಂಬಾ ಖುಷಿ ಆಗ್ತದೆ. ನಮ್ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅಜ್ಜಿ. ಅಯ್ಯೋ ಇಲ್ಲಿ ಒಳ್ಳೇದಾಗ್ಲಿ, ಇಬ್ರು ಚೆನ್ನಾಗಿರಿ. ಅಂದಂಗೆ ಅಜ್ಜಿ, ಇದು ಗಣಪತಿ ಅಂಕಲು ಲಲಿತಾ ಆಂಟಿ ಬಿಟ್ರೆ ಇನ್ಯಾರು ನನಗೆ ಅಷ್ಟು ಪರಿಚಯ ಇಲ್ಲಲ್ಲ. ಅಯ್ಯೋ, ನಾನ್ ಮಾಡ್ಕೊಡ್ತೀನಿ. ಇವಳು ಮಂಜುಳ ಅಂತ ನನ್ನ ತಮ್ಮನ ಹೆಂಡತಿ. ಇವಳ ಮಗಳು ಇವಳು ಪಲ್ಲವಿ ಅಂತ, ಅವಳು ಸಂಗೀತ ಅಂತ. ಹಾಯ್. ಇವನು ರಾಘು, ಈ ಮನೆ ಮಗ. ಓ ಸೂಪರ್. ಇವ್ರು ನಾನು ಈ ಮನೆ ಸೊಸೆ ಝಾನ್ಸಿ ಅಂತ. ಓ ನೀವು ಸೂಪರ್. ಇವ್ರು ಯಾರು, ನಿಮ್ ಮಗಳ? ಹಲೋ, ನಾನು ಈ ಮನೆ ಸೊಸೆ ಆಗೋಳು ಅನಿತಾ ಅಂತ. ಅಲ್ಲ, ನಂಗೊಂದು ಡೌಟು. ಈ ಮನೆಗೆ ಇವ್ರೊಬ್ರೆ ಗಂಡ್ಮಗ ಅಲ್ವಾ? ಇವ್ರು ಸೊಸೆ ಆಗ್ತಾರೆ ಅಂದ್ರೆ ಹೆಂಗೆ? ಅದೊಂದು ದೊಡ್ಡ ಕಥೆನಪ್ಪ. ಇವತ್ತು ಇವರಿಬ್ಬರಲ್ಲಿ ಯಾರು ರಾಘು ಹೆಂಡತಿ ಅನ್ನೋದು ನಿರ್ಧಾರ ಆಗುತ್ತೆ. ಏನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅದೇನು ಅಂದ್ರೆ, ಈ ಮನೇಲಿ ಉಳಿಯೋದು ಸೊಸೆ ಆಗಿರೋಳ, ಸೊಸೆ ಆಗ್ಬೇಕಾದವಳ ಅನ್ನೋದಕ್ಕೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಹೇಗೋ ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸ್ತು ಅನ್ಸುತ್ತೆ. ಅವನೇ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ. ಯಾಕಂಕಲ್ ಹಾಗೆ ಹೇಳ್ತಾ ಇದ್ದೀರಾ? ಅದು ಈ ಎಲೆಕ್ಷನ್ ಉಸ್ತುವಾರಿ ವಹಿಸ್ಕೊಳ್ಳೋದು ಯಾರು ಅಂತ ಚಿಂತೆ ಆಗಿತ್ತು. ಹೇಗೂ ನೀವಿಬ್ರು ಬಂದ್ರಿಂದ ಇದನ್ನ ನ್ಯಾಯಯುತವಾಗಿ ನೀವೇ ನಡ್ಸ್ಕೊಟ್ಟು ಹೋಗ್ಬೇಕು. ಪ್ಲೀಸ್, ಇಲ್ಲ ಅಂತ ಹೇಳ್ಬಿಡಿ. ನಮಗೋಸ್ಕರ ನೀವು ಒಪ್ಕೊಳ್ಳೇಬೇಕು. ಅಯ್ಯೋ ಪ್ಲೀಸ್ ಎಲ್ಲ ಕೇಳ್ಬಿಡಿ ಅಂಕಲ್, ನೀವು ವಯಸ್ಸಲ್ಲಿ ದೊಡ್ಡವರು, ಇಷ್ಟೊಂದು ರಿಕ್ವೆಸ್ಟ್ ಮಾಡೆಲ್ಲ ಕೇಳ್ಕೊತಾ ಇದ್ದೀರಾ ಅಂದ್ಮೇಲೆ ಮಾಡ್ಕೊಡೋಣ ಬಿಡಿ. ಇವಾಗೇ ನಮ್ಮ ಝಾನ್ಸಿ ಇವರು ಉಸ್ತುವಾರಿ ವಹಿಸ್ಕೊಂಡ್ರೆ ನಿನ್ಗೇನು ಅಭ್ಯಂತರ ಇಲ್ಲ ತಾನೇ? ಮನೆಯವ್ರನ್ನ ಬಿಟ್ಟು ಹೊರಗಡೆಯವ್ರು ಯಾರಾದ್ರೂ ಓಕೆ ದೊಡ್ಡ ಮಾವ. ಅನಿತಾ, ನಿಂದೇನಾದ್ರು ತಕರಾರಿದೆಯಾ? ಇಲ್ಲ ಮಾವ. ಸರಿ, ಹಾಗಾದ್ರೆ ನಮ್ಮ ರಾಮಾಚಾರಿ ಚಾರು ಉಸ್ತುವಾರಿಯಲ್ಲಿ ಎಲೆಕ್ಷನ್ ನಡೆಯುತ್ತೆ.